ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿರುವ ಕೋಟಿ ಭಕ್ತರ ಆರಾಧ್ಯ ದೈವ ಪಂಢರಪುರದ ಶ್ರೀ ವಿಠ್ಠಲ ರುಕ್ಮಿಣಿ ಕ್ಷೇತ್ರಕ್ಕೆ ಹೋಗೋಣ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಈ ಪುಣ್ಯಕ್ಷೇತ್ರವು ಭಕ್ತಿಯ ಪರಾಕಾಷ್ಠೆಗೆ ಸಾಕ್ಷಿಯಾಗಿದೆ. ಬನ್ನಿ, ಕೇವಲ 3 ನಿಮಿಷದಲ್ಲಿ ಈ ಕ್ಷೇತ್ರದ ರಹಸ್ಯ ಮತ್ತು ಮಹತ್ವವನ್ನು ತಿಳಿಯೋಣ. ಪಂಢರಪುರಕ್ಕೆ ಬಂದ ಕೂಡಲೇ ನಾವು ಮೊದಲು ಭೇಟಿ ನೀಡಬೇಕಿರುವುದು ಚಂದ್ರಭಾಗಾ ನದಿಗೆ. ಭೀಮಾ ನದಿಯು ಇಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಹರಿಯುವುದರಿಂದ ಇದಕ್ಕೆ ಚಂದ್ರಭಾಗಾ ಎಂದು ಹೆಸರು. ಇಲ್ಲಿ ಸ್ನಾನ ಮಾಡಿ ಭಕ್ತ ಪುಂಡಲೀಕನ ದರ್ಶನ ಪಡೆಯುವುದು ವಾಡಿಕೆ. ಪುಂಡಲೀಕನು ತನ್ನ ತಂದೆ ತಾಯಿಯ ಸೇವೆಯಲ್ಲಿ ಮಗ್ನನಾಗಿದ್ದಾಗ ಅವನನ್ನು ಕಾಣಲು ಬಂದ ಭಗವಾನ್ ಕೃಷ್ಣನಿಗೆ ನಿಲ್ಲಲು ಒಂದು ಇಟ್ಟಿಗೆಯನ್ನು ಎಸೆದನು. ತನ್ನ ಭಕ್ತನ ಸೇವೆಗೆ ಮೆಚ್ಚಿ ದೇವರು ಇಂದಿಗೂ ಅದೇ ಇಟ್ಟಿಗೆಯ ಮೇಲೆ ಕೈಗಳನ್ನು ಸೊಂಟದ ಮೇಲೆ ಇಟ್ಟುಕೊಂಡು 28 ಯುಗಗಳಿಂದ ನಿಂತಿದ್ದಾನೆ. ಮಂದಿರ ಮತ್ತು ವಿಠಲನ ರೂಪ. ಮುಖ್ಯ ಮಂದಿರಕ್ಕೆ ಪ್ರವೇಶಿಸುವಾಗ ಮೊದಲು ನಮಗೆ ಸಿಗುವುದು ಸಂತ ಚೋಖಾಮೇಳ ಅವರ ಸಮಾಧಿ ಮತ್ತು ನಾಮದೇವ ಪಾಯರಿ ಅಥವಾ ಮೆಟ್ಟಿಲು. ಮಂದಿರದ ಗರ್ಭಗುಡಿಯಲ್ಲಿ ವಿಠಲನ ಆ ಸುಂದರ ಕಪ್ಪು ಶಿಲೆಯ ಮೂರ್ತಿ ನಮ್ಮನ್ನು ಮಂತ್ರ ಮುಗ್ಧಗೊಳಿಸುತ್ತದೆ. ವಿಠಲನ ತಲೆಯ ಮೇಲೆ ಶಿವಲಿಂಗವಿದ್ದು ಇದು ಹರಿಹರರ ಐಕ್ಯತೆಯನ್ನು ಸಾರುತ್ತದೆ. ಸೊಂಟದ ಮೇಲೆ ಕೈಗಳು, ಎದೆಯ ಮೇಲೆ ಭೃಗು ಮಹರ್ಷಿಗಳ ಪಾದದ ಗುರುತು ಮತ್ತು ಕಾಲಿನ ಕೆಳಗೆ ಇಟ್ಟಿಗೆ. ಈ ರೂಪವೇ ಚೈತನ್ಯದ ಗಣಿ. ವಿಠಲನ ದರ್ಶನದ ನಂತರ ಹಿಂಭಾಗದಲ್ಲಿರುವ ಮಾತೆ ರುಕ್ಮಿಣಿಯ ದೇವಿಯ ಪ್ರಸನ್ನ ಮೂರ್ತಿಯನ್ನು ದರ್ಶಿಸಬಹುದು. ಇನ್ನು ಸಮಯವಿದ್ದರೆ ಮಂದಿರದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ವಿಷ್ಣು ಪದಕ್ಕೆ ಭೇಟಿ ನೀಡಿ. ಇಲ್ಲಿ ನದಿಯ ಮಧ್ಯದಲ್ಲಿ ಕೃಷ್ಣನ ಪಾದದ ಗುರುತುಗಳಿವೆ. ನಂತರ ಗೋಪಾಲಪುರಕ್ಕೆ ಹೋಗಿ ಅಲ್ಲಿ ಸಂತ ಜನಾಬಾಯಿ ಅವರು ಧಾನ್ಯ ಬೀಸುತ್ತಿದ್ದ ಪವಿತ್ರ ಕಲ್ಲನ್ನು ಕಾಣಬಹುದು. ಕಲಾಪ್ರೇಮಿಗಳಾಗಿದ್ದರೆ ಕೈಕಾಡಿ ಮಹಾರಾಜ ಮಠವನ್ನು ತಪ್ಪಿಸಿಕೊಳ್ಳಬೇಡಿ. ಅಲ್ಲಿ ರಾಮಾಯಣ ಮಹಾಭಾರತದ ಅದ್ಭುತ ಶಿಲ್ಪಗಳಿವೆ. ಆಷಾಢ ಮತ್ತು ಕಾರ್ತಿಕ ಮಾಸಗಳಲ್ಲಿ ಇಲ್ಲಿನ ವಾರಕರಿ ಉತ್ಸವ ನೋಡುವುದೇ ಒಂದು ಸಂಭ್ರಮ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈ ವಿಠಲ ಎಂದು ಬರೆಯಿರಿ ಮತ್ತು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಭಕ್ತಿಯಿಂದ ಬೇಡಿದರೆ ಆ ಪಾಂಡುರಂಗ ಎಲ್ಲವನ್ನು ಕರುಣಿಸುತ್ತಾನೆ. ಧನ್ಯವಾದಗಳು.